ಹಾಯ್ ಫ್ರೆಂಡ್ಸ್, ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್ ನಾ ಇವತ್ತು ಶೇಂಗಾ ಅಂಬೂರು ಹೆಂಗೆ ಮಾಡ್ಬೇಕಂತ ತೋರಿಸ್ಕೊಡ್ಬೇಕು ಅಂದ್ಕೊಂಡೀನಿ. ನಿಮಗೆಲ್ಲ ನಾನು ನಮ್ಮ ನಾದಿನಿ ಕೈಲಿ ಮಾಡಿ ತೋರಿಸ್ತೀನಿ. ಯಾಕಂದ್ರೆ ಅದು ಅವ್ರು ಯಾವ ಥರ ಮಾಡ್ತಾರೆ ಅಂಥೇಳಿ ನಂಗೆ ಗೊತ್ತಿಲ್ಲ ರೀ. ಅದಕ್ಕೆ ಅವ್ರು ಯಾವ ಥರ ಮಾಡ್ತಾರೆ ಅಂಥೇಳಿ ನೋಡಮ್ಮಿ, ಹಾಗೆ ನಿಮಗೂ ನಿಮ್ಮ ಜೊತೆನೇ ಶೇರ್ ಮಾಡ್ಕೊಂಬಮ್ಮಿ ಅಂತ ಅನ್ಕೊಳತ್ತೀನಿ. ಫ್ರೆಂಡ್ಸ್ ನೋಡ್ರಿ, ನಾನು ಯಾವ ಥರ ಮಾಡ್ಲತ್ತಾನ ನಂಗೆ ಅಂತ ಹೇಳ್ಬಿಟ್ಟು. ಹಾಗೆ ಯಾರ್ಯಾರೆಲ್ಲ ಚಾನಲ್ ಹೊಸದಾಗಿ ನೋಡ್ಲತ್ತೀರಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಫ್ರೆಂಡ್ಸ್ ಇದರಿಂದ ಏನಾಯ್ತದ ಅಂದ್ರೆ ನಾ ಮುಂದೆ ಹಾಕೋ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದ. ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಬರ್ರಿ ಈಗ ಶೇಂಗಾ ಅಂಬೂರು ಹೆಂಗೆ ಮಾಡ್ತಾರೆ ನಮ್ಮ ನಾದಿನಿ ಅಂತ ಹೇಳಿ ತೋರಿಸ್ತೀನಿ. ಅಕ್ಕ ನೋಡ್ರಿ, ಫಸ್ಟ್ ಎಣ್ಣೆ, ಜೀರಿಗೆ, ಸಾಸಿ ಅವು ಕಾಯ್ದಿದ್ಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಈ ಥರ ಉದ್ದು ಕಟ್ ಮಾಡಿ ಹಾಕ್ಯಾರ್ರಿ. ನೋಡ್ರಿ, ಕರಿಬೇವು ಚಂದ ಫ್ರೆಶ್ ಆಗಿರ್ಬೇಕು ಅಂದ್ರೆ ಈ ಥರ ಹೊಸ ಚೀಲ ಇರ್ತದಲ್ರಿ, ದೋಣಿ ಚೀಲ ಅಂತೇವ್ರಿ ನಾವು, ತಟ್ಟಿನ ಚೀಲನೂ ಅಂತಾರೆ. ಇದು ಎಷ್ಟು ದಿನ ಐತಕ್ಕ ತಂದು? 8 ದಿನ. ಎಷ್ಟು ಫ್ರೆಶ್ ಅದಾರೆ ಫ್ರೆಂಡ್ಸ್. ನೋಡ್ರಿ 8 ದಿನ ಆಯ್ತಂತ್ರಿ ತಂದು, ಇನ್ನು ಫ್ರೆಶ್ ಗಿಡ್ಲಿಂದ ಕಡ್ಕೊಂಡು ಬಂದಪ್ಲೇನೆ ಅದರಿ ಇದು. ಈಗ ನೋಡ್ರಿ, ಕರಿಬೇವನ್ನ ಸ್ವಲ್ಪ ನೀರಾಗ ತೊಳೆದು ಹಾಕ್ಲತ್ತಿದೆ ರೀ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದ ಅಂತ ಫ್ರೆಂಡ್ಸ್. ನಮ್ಮ ಅಣ್ಣಂತೂ ನಮ್ಮ ನಾದಿನಿ ಒಂದು ಸತಿ ಮಾಡಿಕೊಟ್ಟಾರಂತ್ರಿ. ಎರಡು ಮೂರು ದಿನಕ್ಕೆ ಒಂದಿನ, 2-3 ದಿನಕ್ಕೆ ಒಂದಿನ ಬ್ಯಾಳಿ ಮಾಡಬೇಡ, ಅದೇ ಮಾಡಿ ಅಂತಾರಂತ್ರಿ. ಅದಕ್ಕೆ ನಾವು ಭೀ ಒಂದು ಸತಿ ಟೇಸ್ಟ್ ನೋಡಮ್ಮಿ ಅಂಥೇಳಿ ಮಾಡಲತ್ತಿದ್ದೇವೆ. ಹಂಗೆ ನಿಮ್ಮ ಜೊತೆ ಅದಕ್ಕೆ ನಿಮ್ಮ ಜೊತೆನೇ ಶೇರ್ ಮಾಡ್ಕೊಮ್ಮಿ ಅಂಥೇಳಿ ವಿಡಿಯೋ ಮಾಡ್ಲತ್ತೀನಿ. ಫ್ರೆಂಡ್ಸ್ ಈಗ ಸ್ವಲ್ಪ ಅಲ್ಲ ಬೆಳಗಡ್ಡಿ ಪೇಸ್ಟ್ ಹಾಕ್ತೀರಿ, ಒಂದು ಅರ್ಧ ಚಮಚದಷ್ಟು, ಒಂದು ಅರ್ಧ ಚಮಚದಷ್ಟು ಹಾಕಿದ್ರೆ ಸಾಕು ಫ್ರೆಂಡ್ಸ್. ನೋಡ್ರಿ ಅಷ್ಟು. ಇದು ಚಂದ ಅಲ್ಲ ಬೆಳಗಡ್ಡಿ ಹಸಿ ವಾಸನೆ ಹೋಗಬೇಕು ಫ್ರೆಂಡ್ಸ್. ಎಣ್ಣೆಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಂಗಂತೂ ಕರಿಬೇವು ಇಕ್ಕಿದೆ ಬೊಕ್ಕಳು ಇಷ್ಟ ಆಯ್ತು ರೀ. ನಮ್ಮ ಸಣ್ಣತಿ ಎಷ್ಟು ಚಂದ ಇಕ್ಕ್ಯಾರ ಕರಿಬೇವಿಗೆ ಜಾಕಿ ಮಾಡಿ. ತಟ್ಟಿನ ಚೀಲದಾಗ 8 ದಿನ ಆಯ್ತಂತ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು. ಎಷ್ಟು ಬ್ಯಾಡ್ ಹೋಗಿಲ್ಲ, ಪೂರ್ತಿ ಚಂದ ಫ್ರೆಶ್ ಆಗ. ಈಗ ನೋಡ್ರಿ, ಖಾರ ಹಾಕ್ಲತ್ತಾರಿ, ಎಷ್ಟು ಬೇಕು ಅಷ್ಟು. ಖಾರ ನೋಡಿ, ಖಾರದ 3 ಸಾಕು, 3.5 ಚಮಚ ಹಾಕ್ಲತ್ತೀರಿ. ಯಾಕಂದ್ರೆ ಇದು ಶೇಂಗಾ ಹಿಂಡಿ ಹಾಕಿ ಸಾಂಬಾರು ಮಾಡ್ತಾರಲ್ರಿ, ಸ್ವಲ್ಪ ಕಡಕಿದ್ದು ಟೇಸ್ಟ್ ಚಂದ ಬರ್ತದೆ ಅಂತ ಹೇಳ್ಬಿಟ್ಟು. ಈಗ ಸ್ವಲ್ಪ ಅರ್ಶಿನ, ಈಗ ನೋಡ್ರಿ ಒಂದು ಅರ್ಧ ಚಮಚದಷ್ಟು ಅರ್ಶಿನ ಹಾಕಿ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ಶೇಂಗಾ ಬೀಜನ ಹುರಿದು ಈ ಥರ ಬರೀಕ್ ಫುಲ್ ನೈಸಾಗಿ ಪೌಡರ್ ಮಾಡ್ಕೋಬೇಕ್ರಿ. ಫುಲ್ ಬರೀಕ್ ಮಾಡ್ಕೋಬೇಕಿಲ್ಲ, ಫುಲ್ ನೈಸಾಗಿ ಪೌಡರ್ ಮಾಡ್ಕೊಂಡು ಈ ಥರ ಒಂದು ಪಾತ್ರೆದಾಗ ಹಾಕ್ಕೊಂಡು ಈಗ ನೀರಾಗ ಹಾಕಿ ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ನೋಡಿ ಫ್ರೆಂಡ್ಸ್, ಈಗ ಹಾಕ್ಲತ್ತಾರ. ನೋಡ್ಲಕ್ಕೆ ಚಂದ ಅನ್ನಿಸ್ಲತ್ತದ. ನೋಡ್ರಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಿಂಡಿಯಾಗಿ ಕಲಿಸ್ಕೋಬೇಕು. ಸ್ವಲ್ಪ ಆಗಿ ಸಾಂಬಾರು ಅಂದ್ಕೊಂಡು ಇನ್ನೊಂದು ಸ್ವಲ್ಪ ಹಿಂಡಿಯಾಗಿ ನೀರಾಗಿ ಮಿಕ್ಸ್ ಮಾಡ್ಕೋತಾರ್ರಿ ಇಲ್ಲಿ. ಈಗ ಇದು ಸ್ವಲ್ಪ ತಿಳಿಯಾಗಿರ್ಬೇಕ್ರಿ, ಫುಲ್ ಥಿಕ್ಕಾಗಿರ್ಬಾರ್ದು. ಬ್ಯಾಳಿ ಸಾಂಬಾರು ಥರ ಗಾಢ ಇರಬಾರ್ದು, ಇಷ್ಟು ಇರ್ಬೇಕು. ಯಾಕ ಇನ್ನೊಂದು ಥೋಡಿ ನೀರು ಹಾಕ್ತಿ? ಹಾಕು. ನೋಡ್ರಿ, ಇನ್ನೊಂದು ಸ್ವಲ್ಪ ನೀರು ಹಾಕ್ಲತ್ತಿದ್ದೇವೆ ಇಲ್ಲಿ. ಹಿಂಗೆ ಮಾಡಿ ತೋರಿಸಿ ಫ್ರೆಂಡ್ಸ್. ನೋಡ್ರಿ, ಇಷ್ಟು ತಿಳಿದ್ರು ಸಾಕು. ಇದಕ್ಕೆ ಚಂದ ಮಳ್ಳಿಸ್ಬೇಕು, ಚಂದ ಕುದಿಸ್ಬೇಕ್ರಿ. ಒಂದು ಕುದಿ ಹಂಗೆ ಬರೋವರೆಗೂ, ಒಂದು 2-3 ಕುದಿ ಬರೋವರೆಗೂ ಚಂದ ಮಳ್ಳಿಸ್ಬೇಕಂತ್ರಿ. ಅಲ್ಲಿವರೆಗೂ ಫ್ಲೇಮ್ ಮೀಡಿಯಮ್ದಾಗ ಇಕ್ಕಿ ಪ್ಲೇಟ್ ಮುಚ್ಚಿಬಿಟ್ಟು ಇಡಬೇಕು. ಇದಕ್ಕೆ ಮಸಾಲೆದು ಹಾಕಲ್ಲೇನು ರೀ? ಹಾಕು, ಉಪ್ಪು ಹಾಕು. ಈಗ ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಹಾಕೋದಿಷ್ಟು. ಇದಕ್ಕೀಗ ಸ್ವಲ್ಪ ಗರಂ ಮಸಾಲ ಹಾಕ್ಲತ್ತಿದ್ದೇವ್ರಿ. ನಿಮ್ಮ ಹತ್ರ ಇದ್ರೆ ಹಾಕ್ರಿ, ಇಲ್ಲ ಅಂದ್ರೆ ಇಲ್ಲ. ನೋಡಿ ಸಾಕು, ಒಂದು ಅರ್ಧಕ್ಕಿಂತ ಕಡಿಮೆ ಚಮಚದಷ್ಟು ಗರಂ ಮಸಾಲಾನ ಹಾಕ್ಲತ್ತಿದ್ದೇವ್ರಿ. ಈಗ ಇದಕ್ಕೊಂದು ಸತಿ ಚಂದ ಮಿಕ್ಸ್ ಮಾಡಬೇಕು. ಇದಕ್ಕೂ ಚಂದ ಒಂದು 2-3 ಕುದಿ ಬರೋವರೆಗೂ ಚಂದ ಮಳ್ಳಿಸ್ಬೇಕು ಫ್ರೆಂಡ್ಸ್. ನೋಡ್ರಿ, ಈಗ ಒಂದು 2-3 ಕುದಿ ಬಂದಿದ್ದಾಯಿತು ಫ್ರೆಂಡ್ಸ್. ಈಗ ಗ್ಯಾಸ್ ಆಫ್ ಮಾಡಬೇಕು. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.